ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತಿನ ವಿಶೇಷ ಏನಂತ ಹೇಳಕಿಸಿಂದ ಎಲ್ಲರಿಗೂ ಗೊತ್ತಿದೆ ಅದ. ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಆಲ್ರೆಡಿ. ಸಾವಿರಾರು ವರ್ಷಗಳಿಂದ ಒಂದು ಕನಸೇನಿತ್ತು ಇವತ್ತು ನನಸಾಗ್ಯದ. ಇಡೀ ದೇಶದಾದ್ಯಂತ ಹಬ್ಬ ಆಚರಣೆ ಮಾಡತ್ತಾರೆ ಎಲ್ಲ ಕಡೆ. ಮತ್ತು ಸ್ಪೆಷಲಿ ಎಲ್ಲ ಊರುಗಳಲ್ಲೂ ಎಲ್ಲ ದೇವಾಲಯಗಳಲ್ಲೂ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕಿಸಿಂದ ಮತ್ತು ಪ್ರಸಾದ ಹಂಚಿಕೆ ಮಾಡೋದಲ್ಲಿ ಮತ್ತು ಸೇವಾ ಮಾಡೋದಲ್ಲಿ ಎಲ್ಲ ಮಾಡ್ಲತ್ತಾರೆ. ಮತ್ತು ಮನೆಗೂ ಕೂಡ ಕಾರ್ಡ್ಗಳು ಕೊಟ್ಟರೆ, ನಮ್ಮೂರಾಗ ಕಾರ್ಡ್ಗಳು ಕೊಟ್ಟು ಅದಕ್ಕೆ ದೇವ್ರ ಜೊತೆ ಪೂಜೆ ಮಾಡಿ ಅಕ್ಕಿ ಕಾಳು ಹಾಕಿ ಮತ್ತು ಸಂಜೆ ಕಡೆ ಎಲ್ಲ ದೇವ್ರ ಗುಡಿಗಳಲ್ಲಿ ಮತ್ತು ಮನೆಗೂ ದೀಪ ಹಚ್ಚೋದು ಮಾಡಲಿ. ಎಲ್ಲ ಊರಿನ ಹಿರಿಯರು ಎಲ್ಲರೂ ಸೇರ್ಕಳಿಸಿಂದ ಇವತ್ತೇನದ ಎಲ್ಲರೂ ಒಂದು ರಜೆ ಹಾಕ್ಯಾರ. ತಮ್ಮ ಕೆಲಸಗಳನ್ನು ಬಿಟ್ಟು ಎಲ್ಲ ಬಿಟ್ಕೇಸಿಂದ ಏನು ಮಾಡ್ತಾರೆ, ಇವತ್ತು ರಾಮನ ಸಲುವಾಗಿ ಒಂದು ದಿನ ಕೂಡಿಟ್ಕೇಸಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ನಮ್ಮ ಊರಾಗ ಸಹಿತ. ಅದನ್ನು ಈಗ ನಾವು ಹೋದಾಗ ತೋರಿಸ್ತೀನಿ ಅಂತ ನಿಮಗೆ. ಈಗ ನಾನು ನಿಮ್ಗೆ ಒಂದು ರಾಮಾಯಣದೊಂದು ಸಣ್ಣ ಪಾಠ ಹೇಳ್ತೀನಿ. ಯಾಕಂತಂದ್ರೆ ಇದು ರಿಲೇಟಿವ್ ಅದ ಈಗ ನಮಗೆ. ಏನಂತಂತಂದ್ರೆ, ರಾಮ ತನ್ನ ತಂದೆ ದಶರಥ ಮಹಾರಾಜರಾಗಿರ್ತಾ ಅವ್ರ ಆಸೆ ಸಲುವಾಗಿ ಏನದ ಕಾಡಿಗೆ ಹೋದನು. 14 ವರ್ಷ ವನವಾಸ ಪಟ್ಟರು. ಹೋಗಿ ಅಲ್ಲಿ ಏನಾಯ್ತು, ಶಬರಿ ರಾಮನಿಗಾಗಿ ಕಾಯ್ತಿರ್ತಾಳೆ. ಇವತ್ತು ಬರ್ತಾನೆ, ನಾಳೆ ಬರ್ತಾನೆ, ಇವತ್ತು ಬರ್ತಾನೆ, ನಾಳೆ ಬರ್ತಾನೆ, ನಾನು ಆಸೆ ಇವತ್ತಿಲ್ಲ ನಾಳೆ ಈಡೇರೇ ಇರ್ತದೆ ಅಂತ ಹೇಳ್ಕಿಸಿಂದ ದಿನ ಏನು ಮಾಡ್ತಿಳು, ಅವ್ನು ಬರ ಹಾದಿಗೆ ಹೂವು ಹಾಕೋದಲ್ಲಿ. ಮತ್ತು ಹಂಗೇನದ ಸಾವಿರಾರು ವರ್ಷಗಳಿಂದ ಕಾಯ್ಕೋತ ಅಲ್ಲಿ ಏನದ ರಾಮಗ ವನವಾಸದಾಗ ಒಬ್ಬ ಮಹರ್ಷಿ ಮುನಿ ಹೇಳ್ತಾನೆ, ನಿನ್ನ ಸಲುವಾಗಿ ಶಬರಿ ಕಾಯ್ತಾ ಇದ್ದಾಳ ಹೋಗಂತೇಳಿ. ಅವಾಗ ರಾಮಗೇನತ್ತದ ಶಬರಿ ಪರಿಚಯ ಆಗ್ತದ. ಸೊ ಹಂಗೆ ಈಗ ನಮಗೂ ಸಾವಿರಾರು ವರ್ಷಗಳಿಂದ ಕಾಯ್ಕೊಂಡಿದ್ದ ಕನಸು ಇವತ್ತು ನಿಜ ಆಗ್ಯದ ನಮಗೆ. ಇವತ್ತು ನಮ್ಮ ರಾಮ ನಮಗೆ ದೊರಕ್ಬಿಟ್ಟನು. ಸೊ ದೇಶಕ್ಕೆ ಇನ್ನೊಂದ್ಸರಿ ನಮಗೆ ಇನ್ನೊಂದ್ಸರಿ ಸ್ವಾತಂತ್ರ್ಯ ಸಿಕ್ಕಂಗೆ ಆಗಿಬಿಟ್ಟದ ನಮಗೆ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರು ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ರಾಮಗ ಕ್ಷಮೆ ಕೇಳ್ತಾರೆ. ಇಷ್ಟು ವರ್ಷ ನಿಮಗೆ ಕಾಯಿಸಿದ್ದಕ್ಕೆ, ನಿಮ್ಮ ಒಂದು ಜಾಗಕ್ಕೆ ಬರ್ಲಕ್ಕ ನಿಮಗೆ ಲೇಟ್ ಮಾಡಿಸಿದಕ್ಕೆ ಕ್ಷಮೆ ಕೇಳ್ತಾರೆ. ಮತ್ತು ಇನ್ನೊಂದು UPಯ ಇದು ಮುಖ್ಯಮಂತ್ರಿ ಆದಂಥ ಯೋಗಿ ಆದಿತ್ಯನಾಥ್ ಅವ್ರು ಏನು ಹೇಳ್ತಾರೆ, ಇನ್ನು ಮುಂದೆ ಉತ್ತರ ಪ್ರದೇಶದಾಗ ಬೀದಿಯಲ್ಲೂ ಬರೀ ರಾಮನ್ ಜಪ ಬಿಟ್ಟರೆ ಬರೀ ಏನೂ ಗೊತ್ತಾಗಲ್ಲ. ಈಗ ನಾನು ನಿಮಗೇನು ತೋರಿಸ್ತೀನಿ ಅಂತಂದ್ರೆ, ನಮ್ಮ ಊರಾಗ ರಾಮನ್ ಜಪ ಹೆಂಗೆ ನಡೆದ, ರಾಮನ ಪ್ರತಿಷ್ಠಾಪನೆ ಹೆಂಗೆ ನಡೆದ, ಮನೆಯಾಗ ಸಂಜೆ ಕಡೆ ರಂಗೋಲಿ ಹಾಕಿ ದೀಪ ಹಚ್ಚೋದು. ಈಗ ಇನ್ನೊಂದು ಗಂಟೆದಾಗ ಏನದ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ನಮ್ಮ ಊರಾಗ ಹೆಂಗೆ ಆಗ್ಯದ, ಏನೇನು ಆಗ್ಯದ ಅಂತ ಹೇಳ್ಕಿಸಿ ನಾನು ನಿಮಗೆ ತೋರಿಸ್ತೀನಿ. ನಾಗನಾಥ್ ದೇವಸ್ಥಾನ ಅಂತದ, ಅಲ್ಲಿ ದೀಪೋತ್ಸವ ಇಟ್ಟರೆ ಅಲ್ಲೂ ದೀಪೋತ್ಸವವಾಗಿ ನಾವು ಅದ್ರಾಗ ಭಾಗಿಯಾಕಿಸಿಂದ ದೀಪ ಹಚ್ಚಮು. ನಡ್ರಿ ನೀವು ದೀಪ ಹಚ್ಚಿರಿ ಮನೆ ಒಳಗೆ. ಸೊ ಏನದ ಹೋಗಮ್ ನಡ್ರಿ. ಲೇಟ್ ಆಗ್ಯದ ಆಲ್ರೆಡಿ, ನಾ 1 ಗಂಟೆ ಆಲ್ರೆಡಿ ಲೇಟ್ ಇದ್ದೀನಿ. ಸೊ ಹೋಗಮಂತ. ಸೊ ರಾಮ ಪ್ರತಿಷ್ಠಾಪನೆಗೆ ನಂದು ಸ್ವಲ್ಪ ಕೊಡುಗೆ ಇರಲಿ. ನಾನು ಹೋಗಿ ಕಿಸಿನ ಭಕ್ತಿಯನ್ನು ಬೇಡ್ಕೋತೀನಿ. ಆ ಶ್ರೀರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಮನೆಯಲ್ಲೂ ತುಂಬ ನಾನು ವಿಡಿಯೋಸ್ ಸ್ಟಾರ್ಟ್ ಮಾಡಿ ಕಿಸಿನ ಚೆಂದ ಮಾಡ್ಲತ್ತಿದ್ದಿ ಮಾಡು ಅಂತ ಹೇಳಿ ಕಿಸಿಂದ ಪ್ರೋತ್ಸಾಹ ಮಾಡ್ಲತ್ತಾರ. ನಮ್ಮ ಫ್ರೆಂಡ್ ಸರ್ಕಲ್ ಪ್ರೋತ್ಸಾಹ ಮಾಡ್ಲತ್ತಾರ. ಹಿಂಗೆ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಹೋಗಮ್ ನಡ್ರಿ. ಜೈ ಶ್ರೀರಾಮ್, ಜೈ ಹನುಮಾನ್.